ನಿಮ್ಮ ಕೂದಲು ತುಂಬಾ ಉದುರ್ತಾ ಇದ್ದರೆ, ಹಾಗೆ ಮಧ್ಯ ಮಧ್ಯದಲ್ಲಿ ಕಟ್ಟಾಗ್ತಾ ಇದ್ದರೆ, ಬಿಳಿ ಕೂದಲು ಜಾಸ್ತಿ ಆಗ್ತಾ ಇದ್ದರೆ, ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗ್ತಾ ಇದೆ, ಕೂದಲು ಡ್ರೈ ಆಗ್ತಾಯಿದೆ ಅಂದ್ಕೊಳ್ಳಿ, ಆವಾಗ ಈ ಒಂದು ಹೇರ್ ಪ್ಯಾಕನ್ನು ಹಚ್ಕೊಳ್ಳಿ. ತುಂಬಾ ಯೂಸ್ ಆಗುತ್ತೆ. ಒಂದು ಹಿಡಿಯೋಷ್ಟು ನಾನಿಲ್ಲಿ ಫ್ಲೆಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ 1 ಲೋಟದಷ್ಟು. ಚೆನ್ನಾಗಿ ನೆನಿಬೇಕು 2-3 ತಾಸು. ಅದಾದ ನಂತರ ಇದು ಲೋಳೆ ಬಿಟ್ಕೊಳ್ಳುತ್ತೆ ನೋಡಿ, ಈ ರೀತಿಯಲ್ಲಿ ಕೈಯಲ್ಲಿ ಲೋಳೆ ಬಿಡುತ್ತೆ, ಮತ್ತು ಕಾಳು ಅಷ್ಟೇ ದಪ್ಪ ಊದ್ಕೊಂಡಿರುತ್ತೆ, ಸಾಫ್ಟ್ ಆಗಿರುತ್ತೆ. ಆವಾಗ ನಾನು ಇದನ್ನು ಮಿಕ್ಸಿಗೆ ರುಬ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇದಕ್ಕೆ ನೆಲ್ಲಿಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ತೆಂಗಿನಕಾಯಿ 1 ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಬಳಸೋದ್ರಿಂದ ತುಂಬಾ ಕೂದಲು ಉದುರ್ತಾ ಇದ್ದರೆ ಅದು ನಿಂತು ಹೋಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಅದ್ರ ಜೊತೆ ಕಪ್ಪು ಕೂದಲು ಕೂಡ ಬರುತ್ತೆ. ಇವಾಗ ನೋಡಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನ ತುಂಬ ಬಳಸೋದ್ರಿಂದ ಏನಾಗುತ್ತೆ, ಕೂದಲಲ್ಲಿ ಶೈನಿಂಗ್ ಬರುತ್ತೆ, ಕೂದಲನ್ನ ಡ್ರೈ ಮಾಡೋಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನೀವು ತೆಂಗಿನಕಾಯಿ ಬಳಸಿ. ಕೇರಳದವರು ಅಷ್ಟೇ ಎಷ್ಟು ಚೆನ್ನಾಗಿ ತೆಂಗಿನಕಾಯಿ ಎಣ್ಣೆನ ಅವರೇ ಮಾಡ್ಕೊಂಡು ಅವರೇ ಹಚ್ಕೊಳ್ತಾರೆ. ಅದಕ್ಕೋಸ್ಕರ ಅವ್ರ ಕೂದಲು ತುಂಬಾ ಚೆನ್ನಾಗಿರುತ್ತೆ, ಶೈನಿ ಆಗಿರುತ್ತೆ. ನಿಮ್ಮ ಕೂದಲು ಹಾಗೇ ಬರುತ್ತೆ. ನೀವು ಈ ರೀತಿಯಾದಂಥ ಹೇರ್ ಪ್ಯಾಕನ್ನು ಮನೆಯಲ್ಲೇ ಮಾಡಿಬಿಟ್ಟು ಹಚ್ಕೊಳ್ಳಿ. ಈಗ ರೆಡಿ ಆಗಿದೆ. ಇದನ್ನ ಅಪ್ಲೈ ಮಾಡಿಬಿಟ್ಟು 2 ತಾಸು ಆದ ನಂತರ ಸ್ನಾನ ಮಾಡಿಕೊಂಡ್ರೆ ಆಯಿತು.